ಹಿಮಂತ್ ಬಿಸ್ವಾ ಪಟ್ಟಾಭಿಷೇಕಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಈಗಾಗಲೇ ಪ್ರಧಾನಿ ಮೋದಿ ಸೇರಿದಂತೆ ಘಟಾನುಘಟಿ ನಾಯಕರು ಬಂದಿರುವಂಥದ್ದು. ಅಸ್ಸಾಂನಿಂದ ನಾವು ನೇರ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದೀವಿ. ಯಾಕಂದರೆ ಅಸ್ಸಾಂನಲ್ಲಿ ಬಿ ಜೆ ಪಿ ಅರಳಿದಂಥ ಬಗೆ, ಕಾಂಗ್ರೆಸ್ನ ಹಿಂದಿಕ್ಕಿ ಬಿ ಜೆ ಪಿ ಅಲ್ಲಿ ಬೆಳೆದಂಥ ರೀತಿ ನಾವು ನೋಡ್ತಾ ಇದ್ದೀವಿ. ನೇರ ದೃಶ್ಯಾವಳಿಗಳನ್ನು ಈಗ ಹಿಮಂತ್ ಬಿಸ್ವಾ ಸರ್ಮಾ ಅವರ ಪಟ್ಟಾಭಿಷೇಕಕ್ಕೆ ಕ್ಷಣಗಣನೆ. जनगण मन अधिनायक जय हे भारत भाग्य विधाता पंजाब सिंध गुजरात मराठा द्राविड उत्कल गंगा विंध्य हिमाचल यमुना गंगा उच्चल जलधि तरंगा तव शुभ திட்டங்கள் பெண்களுக்கு திட்டத்துக்கு அந்த जय हे जय 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 हे ನೋಡ್ತಾ ಇದ್ದೀವಿ ಗುವಾಹಟಿಯಿಂದ ನೇರ ದೃಶ್ಯಾವಳಿಗಳು. ಇದು ಸಾಮಾನ್ಯ ಸಂಗತಿ ಆಗಿರಲಿಲ್ಲ. ಯಾಕಂದರೆ 2014ರ ಸಂಗತಿನ ಹೇಳಬೇಕು. 2014ರಲ್ಲಿ ಪ್ರಧಾನಿ ಮೋದಿ PM ಆದಂಥ ಸಂದರ್ಭದಲ್ಲಿ ಇಡೀ ದೇಶದ ಗಮನ ಸೆಳೆದಿದ್ದರು. ಆದರೆ ನಾರ್ತ್ ಈಸ್ಟಲ್ಲಿ ಒಂದೇ ಒಂದು ರಾಜ್ಯದಲ್ಲೂ ಕೂಡ ಬಿ ಜೆ ಪಿ ಇರಲಿಲ್ಲ. ಗಮನಿಸಬೇಕಾದಂಥ ಸಂಗತಿ, ಒಂದೇ ಒಂದು ರಾಜ್ಯದಲ್ಲೂ ಕೂಡ ಇನ್ಕ್ಲೂಡಿಂಗ್ ಅಸ್ಸಾಂ ಕಾಂಗ್ರೆಸ್ಸಲ್ಲಿ ಆಡಳಿತ ಮಾಡ್ತಾ ಇತ್ತು. ಅಂಥ ಸಂದರ್ಭದಲ್ಲಿ ಒಂದೊಂದೇ ರಾಜ್ಯಗಳನ್ನು ಬಿ ಜೆ ಪಿ ತನ್ನ ತೆಕ್ಕೆಗೆ ತೆಗೆದುಕೊಂಡಿರುವಂಥ ರೀತಿ. ಈಗ ಇಡೀ ನಾರ್ತ್ ಈಸ್ಟ್, ಇಡೀ ಈಶಾನ್ಯ ಭಾಗ ಅಲ್ಲಿ ಬಿ ಜೆ ಪಿಯ ಆಡಳಿತ, ಒಂದು ಬಿ ಜೆ ಪಿ ಆಡಳಿತ, ಇಲ್ಲಾಂದರೆ ಬಿ ಜೆ ಪಿ ಮಿತ್ರ ಪಕ್ಷಗಳ ಆಡಳಿತ. ಅಂಥದ್ರಲ್ಲಿ ವೆರಿ ಇಂಪಾರ್ಟೆಂಟ್ ಅಂದರೆ ಅಸ್ಸಾಮನ್ನು ತೆಗೆದುಕೊಳ್ಳುವಂಥದ್ದು ಇದೆಯಲ್ಲ, ಅದು ಸಾಮಾನ್ಯ ಸಂಗತಿ ಆಗಿರಲಿಲ್ಲ ಅದು. ಆದರೆ ಎಲ್ಲೋ ಒಂದು ಕಡೆಗೆ ಅಂಥ ಅದ್ಭುತವಾದಂಥ ಅವಕಾಶ ಬಂದುಬಿಡ್ತು. ಅದು ಹಿಮಂತ್ ಬಿಸ್ವಾ ಅವರ ಮುಖಾಂತರ. ಹಿಮಂತ್ ಬಿಸ್ವಾ ದೊಡ್ಡ ಕನವರಿಕೆಗಳ ವ್ಯಕ್ತಿ. ಮುಖ್ಯಮಂತ್ರಿ ಆಗಬೇಕು ಅಂತ ಕನಸನ್ನು ಕಂಡಿರುವಂಥವ್ರು. ಕಾಂಗ್ರೆಸ್ನಲ್ಲಿ ಯಾಕೋ ನನಗೆ ಮನ್ನಣೆ ಸಿಗ್ತಾ ಇಲ್ಲ ಅಂತ ಗೊತ್ತಾದ ತಕ್ಷಣ ಹಿಮಂತ್ ಬಿಸ್ವಾ ಬಿ ಜೆ ಪಿಯ ಕಡೆಗೆ ಮುಖ ಮಾಡಿದರು. ಅಲ್ಲಿಂದ ಅವರ ಅದೃಷ್ಟವೇ ಬದಲಾಯಿತು. ಹಿಮಂತ್ ಬಿಸ್ವಾ ಮಂತ್ರಿಯಾಗಿದ್ದರು, ಬೇರೆ ಬೇರೆ ಖಾತೆಗಳನ್ನು ನಿಭಾಯಿಸಿದರು. ಅದಾದ ನಂತರ ಮುಖ್ಯಮಂತ್ರಿ ಕೂಡ ಆದರು. ಬಿ ಜೆ ಪಿಗೆ ಇದು 3ನೇ ಬಾರಿ ಆಡಳಿತ, ಹಿಮಂತ್ ಬಿಸ್ವಾ ಅವರಿಗೆ 2ನೇ ಬಾರಿ ಅವರು ಮುಖ್ಯಮಂತ್ರಿ. ঈশ্বৰৰ নামত শপত লওঁ যে বিধিৰ দ্বাৰা স্থাপিত ভাৰতৰ সংবিধানৰ প্ৰতি মই প্ৰকৃত বিশ্বাস আৰু আনুগত্য পোষণ কৰিম। মই ভাৰতৰ সাৰ্বভৌমত্ব আৰু অখণ্ডতা অক্ষুণ্ণ ৰাখিম। মই অসমৰ মুখ্যমন্ত্ৰী হিচাপে মোৰ কৰ্তব্য বিশ্বস্ততাৰে আৰু শুদ্ধ অন্তঃকৰণেৰে সম্পাদন কৰিম আৰু মই ভয় বা পক্ষপাত, অনুৰাগ বা বিদ্বেষ নোহোৱাকৈ সংবিধান আৰু আইন অনুসাৰে সকলো শ্ৰেণীৰ লোকৰ প্ৰতি ন্যায় আচৰণ কৰিম। মই
মই শ্ৰী হিমন্ত বিশ্ব শৰ্মা ঈশ্বৰৰ নামত শপত লওঁ যে মই অসমৰ মুখ্যমন্ত্ৰী হিচাপে মোৰ কৰ্তব্যৰ যথাযথ সম্পাদনৰ বাবে আৱশ্যক হোৱাৰ বাহিৰে মই এনে বিষয় যি অসমৰ মুখ্যমন্ত্ৰী হিচাপে মোৰ বিবেচনাৰ বাবে অনা হ'ব বা মোৰ জ্ঞাত হ'ব তেনে বিষয় মই কোনো ব্যক্তি বা ব্যক্তিসকলৰ ওচৰত প্ৰত্যক্ষ বা পৰোক্ষভাৱে অৱগত বা প্ৰকাশ নকৰিম। ಬಿಸ್ವಾ ಶರ್ಮಾ ನಾವು ತೋರಿಸ್ತಾ ಇದ್ದೀವಿ ಅವರು ನಡೆದು ಬಂದಂಥ ಹಾದಿಯನ್ನು. ಅಸ್ಸಾಂ ರಾಜ್ಯಪಾಲ ಲಕ್ಷ್ಮಣ್ ಪ್ರಸಾದ್ ಪ್ರತಿಜ್ಞಾವಿಧಿಯನ್ನು ಬೋಧನೆ ಮಾಡಿದರು. ಘಟಾನುಘಟಿ ನಾಯಕರುಗಳಿದ್ದಾರೆ. ಪ್ರಧಾನಿ ಮೋದಿಯವರಿಂದ ಹಿಡಿದು ಅಮಿತ್ ಶಾ, ರಾಜನಾಥ್ ಸಿಂಗ್ ಅವರ ತನಕ, ನಿರ್ಮಲಾ ಸೀತಾರಾಮನ್, ನಿತಿನ್ ನವೀನ್, ಸರ್ಬಾನಂದ್ ಸೋನೋವಾಲಾ ಸೇರಿದಂತೆ ಹಲವಾರು ನಾಯಕರುಗಳು, ಜೊತೆಗೆ BJP ಆಡಳಿತದ ರಾಜ್ಯಗಳ CMಗಳು, DCMಗಳು ಕೂಡ ಭಾಗಿಯಾಗಿದ್ದಾರೆ. ಅಸ್ಸಾಂನಿಂದ ನೇರ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಅಸ್ಸಾಂನಲ್ಲಿ BJP ಈಗ ಭದ್ರಕೋಟೆಯನ್ನು ಸ್ಥಾಪನೆ ಮಾಡಿದೆ. ಅದಕ್ಕೆ ಕಾರಣ ಇದೇ ಹಿಮಂತ ಬಿಸ್ವ ಸರ್ಮಾ. ಸಾಮಾನ್ಯ ಸಂಗತಿ ಆಗಿರಲಿಲ್ಲ. ಈ ಕಾಂಗ್ರೆಸ್ನಿಂದ ಅಪಮಾನಿತಗೊಂಡು ಈತ ಹೊರಗಡೆ ಬಂದಂಥ ಸಂದರ್ಭ. ಈ ಹಿಂದೂ ಕೂಡ ಈ ಕಾಂಗ್ರೆಸ್ನಲ್ಲಿ ನಿರಂತರವಾದಂಥ ಹೋರಾಟ ಇವ್ರದ್ದು. ಬೇರೆ ಬೇರೆ ಮಂತ್ರಿಗಳು ಕೂಡ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಾರೆ.